ನಮಸ್ಕಾರ ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ನಾವು ಕನ್ನಡ ಟಿವಿಯ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಗ್ಗೆ ಸಂಪೂರ್ಣ ವಿವರವಾಗಿ ತಿಳಿದುಕೊಳ್ಳೋಣ. ಪ್ರತಿ ವರ್ಷ ಕೋಟಿ ಜನರನ್ನು ಆಕರ್ಷಿಸುವ ಈ ಶೋ ಈ ಬಾರಿ ಯಾವ ರೀತಿಯಲ್ಲಿ ಹೊಸ ಟ್ವಿಸ್ಟ್ಗಳೊಂದಿಗೆ ಬಂದಿದೆ ಎಂದು ನೋಡೋಣ. ಬಿಗ್ ಬಾಸ್ ಕನ್ನಡ 2013ರಲ್ಲಿ ಪ್ರಾರಂಭವಾಯಿತು. ಪ್ರಾರಂಭವಾಗಿನಿಂದಲೇ ಪ್ರೇಕ್ಷಕರ ಮನಸೆಳೆದಿದೆ. ಹೋಸ್ಟ್ ಆಗಿ ಸದಾ ಕಿಚ್ಚ ಸುದೀಪ್ ಅವರ ಅದ್ಭುತ ನಿರೂಪಣೆ ಈ ಶೋಗೆ ಬ್ಯಾಕ್ ಬೋನ್ ಆಗಿದೆ. ಇತ್ತೀಚೆಗೆ ಸೀಸನ್ 11 ಮುಗಿದ ನಂತರ ಸುದೀಪ್ ಅವರು ಬರುವುದಿಲ್ಲ ಅನ್ನುವ ಸುದ್ದಿ ಬಂದಾಗ ಫ್ಯಾನ್ಸ್ ನಿಜಕ್ಕೂ ಶಾಕ್ ಆಗಿದ್ದರು. ಆದರೆ ಸಂತೋಷದ ಸುದ್ದಿ ಏನೆಂದರೆ ಸೀಸನ್ 12 ಮಾತ್ರವಲ್ಲ, ಮುಂದಿನ 4 ಸೀಸನ್ಗಳವರೆಗೂ ಕಿಚ್ಚ ಸುದೀಪ್ ಅವರು ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಇದೀಗ ಸೀಸನ್ 12 ವಿಶೇಷತೆ ಏನೆಂದರೆ ಸಿಂಗಲ್ ವರ್ಸಸ್ ಪೇರ್ಸ್ ಕಾನ್ಸೆಪ್ಟ್. ಅಂದರೆ ಕೆಲವರು ಒಬ್ಬರೇ ಮನೆಗೆ ಬಂದಿದ್ದಾರೆ ಮತ್ತು ಕೆಲವರು ಇಬ್ಬರು ಜೋಡಿಯಾಗಿ ಸ್ಪರ್ಧೆ ಮಾಡುತ್ತಿದ್ದಾರೆ. ಈ ಫಾರ್ಮ್ಯಾಟ್ ಕಾಂಪಿಟೇಷನ್ ಹೆಚ್ಚಿಸುವುದರ ಜೊತೆಗೆ ಬಾಂಡಿಂಗ್, ಕಾನ್ಫ್ಲಿಕ್ಟ್, ಡ್ರಾಮಾ ಎಲ್ಲವನ್ನೂ ಡಬಲ್ ಮಾಡ್ತಿದೆ. ಆಡಿಯನ್ಸ್ಗೂ ಕ್ಯೂರಿಯಾಸಿಟಿ ತುಂಬ ಹೆಚ್ಚಾಗಿದೆ. ಯಾರು ಸಿಂಗಲ್ ಆಗಿ ಸ್ಟ್ರಾಂಗ್ ಪರ್ಸನಾಲಿಟಿ ತೋರಿಸ್ತಾರೆ, ಯಾರು ಪೇರ್ ಆಗಿ ಸಹಕರಿಸ್ತಾರೆ ಅಂತ. ಈ ಬಾರಿ ಬಿಗ್ ಬಾಸ್ ಅಲ್ಲಿ ಯಾರ್ಯಾರು ಕಂಟೆಸ್ಟೆಂಟ್ಸ್ ಬಂದಿದ್ದಾರೆ ಅಂತ ನೋಡೋಣ. ಮನೇಲಿ ದೊಡ್ಡ ಮಂದಿ ಆಟಾಟ ಉದ್ದೊದ್ದ ಮಲ್ಗವ್ರೆ ಬದುಕವ್ರು ಅವರು ನೋಡವ್ರು ನೀವು ಊರ. ಹೌದು ಸ್ವಾಮಿ, ಹೌದು ಸ್ವಾಮಿ. ಒಂಟಿ ಮನೇಲಿ ದೊಡ್ಡ ಮಂದಿ ಆಟಾಟ. ಹೌದು ಸ್ವಾಮಿ, ಹೌದು ಸ್ವಾಮಿ. ಮನೇಲಿ ದೊಡ್ಡ ಮಂದಿ ಆಟಾಟ ಉದ್ದೊದ್ದ ಮಲ್ಗವ್ರೆ ಬದುಕವ್ರು ಅವರು ನೋಡವ್ರು ನೀವು ಊರ. ಹೌದು ಸ್ವಾಮಿ, ಹೌದು ಸ್ವಾಮಿ. ಬಿಗ್ ಬಾಸ್ ಕನ್ನಡ ಮನೆಯಲ್ಲಿರುವ ಅಟ್ಮಾಸ್ಫಿಯರ್ ಯಾವಾಗಲೂ ಅನ್ಪ್ರೆಡಿಕ್ಟೇಬಲ್. ಟಾಸ್ಕ್, ನಾಮಿನೇಷನ್ಸ್, ಪನಿಷ್ಮೆಂಟ್ಸ್ ಎಲ್ಲವೂ ಕಂಟೆಸ್ಟೆಂಟ್ಸ್ ಪರ್ಸನಾಲಿಟಿ ಟೆಸ್ಟ್ ಮಾಡ್ತವೆ. ಈ ಬಾರಿ ಪೇರ್ಸ್ ವರ್ಸಸ್ ಸಿಂಗಲ್ಸ್ ಟಾಸ್ಕ್ ಡಬಲ್ ಎಕ್ಸೈಟ್ಮೆಂಟ್ ನೀಡುತ್ತವೆ. ಒಬ್ಬರಿಗೊಂದು ಸ್ಟ್ರೆಂತ್ ಇದ್ದರೂ ಟೀಮ್ ವರ್ಕ್ ಇಲ್ಲದಿದ್ದರೆ ಗೆಲ್ಲೋದು ಕಷ್ಟ. ಬಿಗ್ ಬಾಸ್ ಕನ್ನಡ ಮೇನ್ USP ಎಂದರೆ ಆಡಿಯನ್ಸ್ ಕಂಟೆಂಟ್. ವೋಟಿಂಗ್ ಸಿಸ್ಟಮ್ ಮೂಲಕ ಜನರು ತಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಗೆ ಸಪೋರ್ಟ್ ಕೊಡಬಹುದು. ಸೋಷಿಯಲ್ ಮೀಡಿಯಾ ಕೂಡ ಈ ಬಾರಿ ಹೆಚ್ಚು ಇಂಟಿಗ್ರೇಟ್ ಆಗಿದೆ. ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ಫೇಸ್ಬುಕ್ನಲ್ಲಿ ಡೈಲಿ ಕ್ಲಿಪ್, ಮೇಮ್ಸ್ ಆಲ್ರೆಡಿ ವೈರಲ್ ಆಗಿವೆ. ಇದರಿಂದ ಕಂಟೆಸ್ಟೆಂಟ್ಸ್ ಓವರ್ನೈಟ್ ಸೆನ್ಸೇಷನ್ ಆಗುವ ಸಾಧ್ಯತೆ ತುಂಬ ಹೆಚ್ಚು. ಕಿಚ್ಚ ಸುದೀಪ್ ಅವರು ಶೋಗೆ ಬ್ಯಾಕ್ ಬೋನ್. ಅವರ ಸರ್ಕ್ಯಾಸಮ್, ಸೆನ್ಸ್ ಆಫ್ ಹ್ಯೂಮರ್, ಕಂಟೆಸ್ಟೆಂಟ್ ಮೇಲೆ ಕರೆಕ್ಟ್ ಫೀಡ್ಬ್ಯಾಕ್ ಆಡಿಯನ್ಸ್ ಹೆಚ್ಚು ಕನೆಕ್ಟ್ ಆಗೋ ಪಾಯಿಂಟ್. ವೀಕೆಂಡ್ ಎಪಿಸೋಡ್ನಲ್ಲಿ ಅವರ ಜಡ್ಜ್ಮೆಂಟ್ ಕಂಟೆಸ್ಟೆಂಟ್ಗೆ ಮಿರರ್ ತೋರಿಸ್ತದೆ. ಸೀಸನ್ 12ರಲ್ಲಿ ಅವರು ಇನ್ನೂ ಹೆಚ್ಚು ಎಮೋಷನಲ್ ಕನೆಕ್ಟ್ ನೀಡಲಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಈಗಾಗಲೇ ಭಾರಿ ಕುತೂಹಲ ಹುಟ್ಟಿಸಿದೆ. ಸಿಂಗಲ್ ವರ್ಸಸ್ ಪೇರ್ಸ್ ಟ್ವಿಸ್ಟ್ ಹೊಸ ಎಕ್ಸೈಟ್ಮೆಂಟ್ ತಂದುಕೊಟ್ಟಿದೆ. ಕಂಟೆಸ್ಟೆಂಟ್ಸ್ ಡೈವರ್ಸಿಟಿ, ಸಿನಿಮಾ ಸ್ಟಾರ್ಸ್, ಟಿವಿ ಆಕ್ಟರ್ಸ್, ಕಾಮಿಡಿಯನ್, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್, ಕಾಮನ್ ಪೀಪಲ್ ಎಲ್ಲರ ಪ್ರೆಸೆನ್ಸ್ ಶೋಗೆ ಫ್ಲೇವರ್ ನೀಡುತ್ತಿದೆ. ಡ್ರಾಮಾ, ಫ್ರೆಂಡ್ಶಿಪ್, ಬಿಟ್ರಾಯಲ್, ಲಾಫ್ಟರ್, ಟಿಯರ್ಸ್ ಎಲ್ಲವನ್ನೂ ಆಡಿಯನ್ಸ್ ಈ ಸೀಸನ್ ನೋಡಬಹುದಾಗಿದೆ. ಸೀಸನ್ 12 ಇನ್ನು ಪ್ರಾರಂಭದ ಹಂತದಲ್ಲಿದೆ. ಮುಂದಿನ ವಾರಗಳಲ್ಲಿ ಯಾರ ಪರ್ಸನಾಲಿಟಿ ಶೈನ್ ಮಾಡುತ್ತದೆಯೋ, ಯಾರು ಆಡಿಯನ್ಸ್ ಹಾರ್ಟ್ ಗೆದ್ದುಕೊಳ್ಳುತ್ತಾರೋ ಅದನ್ನೇ ನೋಡೋದು ರಿಯಲ್ ಥ್ರಿಲ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ಡೆಫಿನೆಟ್ಲಿ ಒನ್ ಆಫ್ ದ ಮೋಸ್ಟ್ ಅವೈಟೆಡ್ ಆ್ಯಂಡ್ ಎಂಟರ್ಟೈನಿಂಗ್ ಸೀಸನ್ಸ್ ಎವರ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ನಮಗೆ ಏನು ಕಲಿಸಿಕೊಡುತ್ತೆ ಗೊತ್ತಾ? ಜೀವನದಲ್ಲಿ ಸ್ನೇಹ ಇರಲಿ, ಜಗಳವಿರಲಿ, ತಂತ್ರವಿರಲಿ, ಆದರೆ ಅಂತಿಮವಾಗಿ ಜನರ ಹೃದಯ ಗೆಲ್ಲೋದು ಮುಖ್ಯ. ಈ ಸೀಸನ್ ನಮಗೆ ಕೊಡುವುದು ಕೇವಲ ಎಂಟರ್ಟೈನ್ಮೆಂಟ್ ಮಾತ್ರವಲ್ಲ, ಹೃದಯಕ್ಕೆ ಹತ್ತಿರವಾದ ಭಾವನೆಗಳನ್ನು ಕೂಡ. ಹಾಗಾದರೆ ಸ್ನೇಹಿತರೆ, ನಿಮಗೆ ಯಾವ ಕಂಟೆಸ್ಟೆಂಟ್ ಫೇವ್ರೇಟ್ ಎಂದು ಕಮೆಂಟ್ನಲ್ಲಿ ಬರೆದು ತಿಳಿಸಿ. ಮತ್ತಷ್ಟು ಬಿಗ್ ಬಾಸ್ ಕನ್ನಡ ಅಪ್ಡೇಟ್ಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.